ನಾಳೆ ಹೈದರಾಬಾದ್ನಲ್ಲಿ ಅದು ಸನ್ರೈಸರ್ಸ್ ಹೈದರಾಬಾದ್ ತಂಡ CSK ತಂಡವನ್ನು ಎದುರಿಸಲಿದೆ. ಆ್ಯಕ್ಚುಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ? CSK ಗೆಲ್ಲತ್ತಾ ಅಥವಾ SRH ಗೆಲ್ಲತ್ತಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ಲೇಯಿಂಗ್ 11ಅನ್ನು ನೀವು ಡ್ರೀಮ್ 11ಗಾಗಿ ಚೂಸ್ ಮಾಡಿದರೆ ನಿಮ್ಮ ತಂಡದ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ. ನಮಗೂ ಕೂಡ ಗೊತ್ತಾಗತ್ತೆ ನೀವು ಯಾವ 11 ಚೂಸ್ ಮಾಡಿದ್ದೀರಾ ಅಂತ. ಸೊ ನನ್ನ ಪ್ರಕಾರ ಆ್ಯಕ್ಚುಲಿ SRH ವರ್ಸಸ್ CSK ನೋಡಿದ್ರೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ SRH ತಂಡಕ್ಕೆ ಸ್ವಲ್ಪ ಅನುಕೂಲ ಇರ್ಬೋದು. ಆದರೆ CSK ಯಾವಾಗಲೂ ಎಲ್ಲ ತಂಡಗಳ ಮೇಲುಗೈ ಸಾಧಿಸಿರೋದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಈಗಾಗಲೇ ಅವರು ಮುಂಬೈ ಇಂಡಿಯನ್ಸ್ ಮತ್ತು CSK ಏನಿದೆ ಅವರು ಯಾವಾಗಲೂ IPLನ ಸೂಪರ್ ಸ್ಟಾರ್ಸ್ ಅಂತಲೇ ಹೇಳ್ಬೋದು. ಸೊ ನೋಡೋಣ ನಾಳಿನ ಪಂದ್ಯ ಹೇಗೆ ನಡೆಯುತ್ತೆ ಅಂತ. SRHನ ಮಟ್ಟಿಗೆ ಸಾಕಷ್ಟು ಒಳ್ಳೆಯ ವಿಷಯ. ಅವರು ನಮ್ಮ ಒಂದು RCB ರೆಕಾರ್ಡನ್ನು ಬ್ರೇಕ್ ಮಾಡಿದ್ದೀವಿ. ನಾವು ಬಹಳ ವರ್ಷಗಳಿಂದ IPLನ ಟಾಪ್ ಸ್ಕೋರನ್ನು ನಮ್ಮ ಬಳಿನೇ ಇಟ್ಕೊಂಡಿದ್ವಿ. ಆ ಒಂದು ರೆಕಾರ್ಡನ್ನು SRH ಅವರು ಮುರಿದಿದ್ದಾರೆ. ಮೊನ್ನೆ ಕಲ್ಕತ್ತಾ ಅವರು ಕೂಡ ಅದಕ್ಕಿಂತ ನಮ್ಮ ರೆಕಾರ್ಡ್ಗಿಂತ ಸ್ವಲ್ಪ ಜಾಸ್ತಿ ರನ್ನೇ ಅಂದರೆ 272 ರನ್ಸ್ಗಳನ್ನು ಹೊಡೆದ್ಬಿಟ್ರು. SRH ಅವರು 277 ರನ್ ಹೊಡೆದು RCB ಅಭಿಮಾನಿಗಳ ಒಂದು ಆಸೆಯನ್ನು ನುಚ್ಚು ನೂರು ಮಾಡಿದ್ರು ಅಂತಲೇ ಹೇಳ್ಬೋದು. ಆದರೆ ಇಷ್ಟು ವರ್ಷಗಳಿಂದ ನಾವು ಇಟ್ಕೊಂಡಂಥ ರೆಕಾರ್ಡನ್ನು ಈ ಸೀಸನಲ್ಲಿ 2 ತಂಡಗಳು ಕ್ರಾಸ್ ಮಾಡಿದ್ದೇವೆ. ನೋಡೋಣ RCB ಕೂಡ ಮತ್ತೊಮ್ಮೆ ಆ ಸಾಧನೆಯನ್ನು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಹಾಗೆ CSK ತಂಡದ ಮಟ್ಟಿಗೆ ಹೊಸ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಸೂಪರ್ಬಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ 3 ಪಂದ್ಯಗಳಲ್ಲಿ ಆಲ್ರೆಡಿ 2 ಪಂದ್ಯಗಳನ್ನು ಗೆದ್ದಿದ್ದಾರೆ. ಸೊ ಅವರು 3ನೇ ಸ್ಥಾನದಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮುಂದುವರಿತಾ ಇದ್ದಾರೆ. ಅಜಿಂಕ್ಯ ರಹಾನೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಅವರು ಹೇಳೋದೇ ಬೇಕಾಗಿಲ್ಲ. ಹಾಗೆ ಅವರಿಗೆ ನಮ್ಮ ರಚಿನ್ ರವೀಂದ್ರ ಅವರು ಒಂದು ಹೊಸ ಮಾಣಿಕ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ರಚಿನ್ ರವೀಂದ್ರ ಅವರು ಚೆನ್ನೈನ ಪಾಲಿಗೆ ಒಂದು ಸೂಪರ್ಬಾದಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ರಚಿನ್ ರವೀಂದ್ರ ಅವರು ಚೆನ್ನೈನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ನನ್ನ ಡ್ರೀಮ್ 11 ಕ್ಯಾಪ್ಟನ್ ರಚಿನ್ ರವೀಂದ್ರ ಅವರೇ. ಸೊ ರಚಿನ್ ರವೀಂದ್ರ ಅವರು ನಾಳಿನ ಪಂದ್ಯದಲ್ಲಿ ಸೂಪರ್ಬಾದಂಥ ಒಂದು ಪರ್ಫಾರ್ಮೆನ್ಸ್ ಅಂತ ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ನನ್ನ ಡ್ರೀಮ್ 11ನಲ್ಲಿ ನಾನು ರಚಿನ್ ರವೀಂದ್ರ ಅವರನ್ನು ಕ್ಯಾಪ್ಟನ್ ಆಗಿ ಚೂಸ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಹಾಗೆ ನೀವು ಯಾರನ್ನು ಕ್ಯಾಪ್ಟನ್ ಆಗಿ ಚೂಸ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ. ಸೊ ಧೋನಿ ಅವರು ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅಲ್ಲಿ CSK ಆಡ್ತಾ ಇದೆ ಅಂದರೆ ಅಲ್ಲಿ ಧೋನಿ ಅವರ ಕ್ರೇಜ್ ಸಾಕಷ್ಟು ಇರುತ್ತೆ. ರಚಿನ್ ರವೀಂದ್ರ ಅವರಷ್ಟೇ ಅಲ್ಲ, ರವೀಂದ್ರ ಜಡೇಜಾ ಅವರು, ಧೋನಿ ಅವರು ಕೂಡ ಚೆನ್ನಾಗಿ ಆಡ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗೆ ನಡೆಯುತ್ತೆ ಅಂತ. ನಿಜಕ್ಕೂ ಹೈದರಾಬಾದ್ನಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಹೈದರಾಬಾದ್ಗೆ ಸ್ವಲ್ಪ ಹೆಚ್ಚಿನ ಅಡ್ವಾಂಟೇಜ್ ಇದ್ದರೂ ಕೂಡ ನನ್ನ ಪ್ರಕಾರ CSK ಗೆಲ್ಲೋ ಫೇವ್ರೇಟ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.